Hi guys, we are back with part 2 of मम्मीಗೆ UPSC ಗೋಸ್ಕರ ಪ್ರಿಪೇರ್ ಮಾಡೋದು. पढ़ाई लिखाई में ध्यान लगाओ, IAS बनो और देश को ಮಮ್ಮಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಸಕ್ಕೋಸ್ಕರ. ಸೊ ಇವತ್ ಒನ್ಸ್ ಅಗೇನ್ ಲಾಜಿಕಲ್ ರೀಸನಿಂಗ್, ಬ್ರೈನ್ ಯೂಸ್ ಮಾಡೋಂತ ಈ ಕ್ವೆಶನ್ಸ್ ಯಾವ್ದು ನಾನು ಬಿಲ್ಕುಲ್ ಮಾಡಲ್ಲ. ಮಾಡಿದ್ರು. ಲಾಸ್ಟ್ ಟೈಮ್ ಟೂ ಬಂದಿತ್ತು ಗೈಸ್. 5 ಗೆ ಹೋಗಿ ಆ ವಿಡಿಯೋ ನೋಡಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ. ನೆಕ್ಸ್ಟ್ ಸೊ ಇವತ್ತಿನ ಕ್ವೆಶನ್ಸ್ ಈಗ ಸ್ಟಾರ್ಟ್ ಮಾಡೋಣ. तो चलिए शुरू करते हैं. ಡ್ರಮ್ ರೋಲ್. ಓಕೆ, ಫಸ್ಟ್ನೇದು ಒಂದ್ ಫಾರ್ಮರ್ ಕ್ವೆಶನ್, ಬೋಟ್ ಇಂದು. ಸರಿ, ಬೋಟ್ ಅಲ್ಲಿ ತಗೊಂಡ್ ಹೋಗ್ಬೇಕು ಒಂದ್ ಸೈಡ್ ಇಂದ ಬೇರೆ ಸೈಡಿಗೆ, ಸರಿನಾ? ಆ ಕ್ವೆಶನ್ ಓಕೆನಾ? ಸೊ ಒಂದ್ ಫಾರ್ಮರ್ಗೆ ಒಂದು ರಿವರ್ ಕ್ರಾಸ್ ಮಾಡ್ಬೇಕು, ಚಿಕ್ಕ ಬೋಟ್ ಇದೆ. ಒನ್ ಟೈಮ್ ಅಲ್ಲಿ ಒಬ್ರನ್ನಷ್ಟೇ ಕರ್ಕೊಂಡ್ ಹೋಗ್ಬೋದು ಅದ್ರಲ್ಲಿ. ಸರಿ, ಅವನ ಹತ್ರ ಒಂದ್ ಫಾಕ್ಸ್ ಇದೆ, ಒಂದ್ ಗೂಸ್ ಇದೆ. ಅದೇ ಗೋಟ್, ಸರಿ ಗೋಟ್ ಇದೆ. ಒಂದ್ ಫಾಕ್ಸ್ ಇದೆ, ಒಂದ್ ಗೋಟ್ ಇದೆ, ಆಮೇಲೆ ಸ್ವಲ್ಪ ಚಾರ ಇದೆ. ಘಾಸ್ ಪೂಸ್ ಎಲ್ಲ ಘಾಸ್ ಇದೆ. ಸರಿ, ಅದಿದ್ದು. ಅಂಡ್ ಬೋಟ್ ಒನ್ ಟೈಮ್ ಅಲ್ಲಿ ಒಬ್ರನ್ನಷ್ಟೇ ಹೋಲ್ಡ್ ಮಾಡ್ಬೋದು. ನೀವು ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡಿಗೆ ಹೋಗ್ಬೇಕು, ಎಷ್ಟ್ ಬೇಕಷ್ಟು ಅಡ್ಡಾಡ್ಬೋದು. ಬಟ್ ನೀವು ಒನ್ ಟೈಮ್ ಅಲ್ಲಿ ಒಬ್ರನ್ನಷ್ಟೇ ಆ ಬೋಟ್ ಅಲ್ಲಿ ಕರ್ಕೊಂಡ್ ಹೋಗಿ ಇನ್ನೊಂದ್ ಸೈಡಿಗೆ ಬಿಡ್ಬೋದು. ಹೇಗ್ ಮಾಡ್ತೀರಾ? ಮತ್ತೆ ವಾಪಸ್ ಬರ್ಬೇಕಾದ್ರು ಇನ್ನೊಬ್ರ ಜೊತೆಗೆ ಇರ್ಬೇಕಾ? ಇಲ್ಲ, ಇರ್ಬೋದು, ಇರ್ದೇ ಇರ್ಬೋದು. ಅದ್ ನಿಮಗೆ ಬಿಟ್ಟಿದ್ದು. ಅದು ಒಬ್ಬರನ್ನ ಬಿಟ್ರೆ ತಿಂದಾಗ್ತದ. ಅದೇ ಈಗ ಫಾಕ್ಸ್, ಗೋಟು, ಘಾಸು. ಫಾಕ್ಸ್, ಗೋಟು, ಆಮೇಲೆ ಇದೆ ಘಾಸ್. ಓಕೆ, ಫಸ್ಟ್ ಫಾಕ್ಸ್ ಬಿಟ್ಟು ಬರ್ತಾನೆ. ಅವಾಗ ಅವನ್ನ ಬಿಟ್ಬಿಡೋ ಅಷ್ಟಿಗೆ ಗೋಟ್ ಘಾಸನ್ ತಿನ್ನುತ್ತೆ. ಹಂಗ್ ಮಾಡಕ್ ಆಗಲ್ಲ. ಮೊದ್ಲು ಘಾಸ್ ಹಾಕಿ ಬರ್ತಾನೆ. ಘಾಸ್ ಹಾಕಿ ಬಂದ್ರೆ ಈಗ ಗೋಟ್ ಫಾಕ್ಸ್ ಗೋಟ್ ತಿನ್ನುತ್ತೆ. ನೀವು ನನಗ್ ಕ್ವಶನ್ ಕೇಳ್ಬೇಡಿ, ನೀವು ಆನ್ಸರ್ ಹೇಳಿ. ನನಗ್ ಕ್ವಶನ್ ಕೊಟ್ಟಿದ್ದೀನಿ. ಇರಿ. ಓಕೆ ಓಕೆ, ಫಸ್ಟ್ ಗೋಟ್ ಬಿಟ್ಟು ಬರ್ತಾನೆ. ಕರೆಕ್ಟ್. ಹಾ, ಆಮೇಲೆ ಐತಲ್ಲ ಗೋಟು ಬಿಟ್ಟು ಬಂದ್ಮೇಲೆ ಘಾಸ್ ತಗೊಂಡೋದ್ರೆ, ಫಾಕ್ಸ್ ಕರ್ಕೊಂಡು ಹೋದ್ರೆ ಅದು ತಿಂತತೆ. ಘಾಸ್ ತಗೊಂಡೋಗಿ ಅಲ್ಲಿಟ್ರೆ ಅದು ಘಾಸ್ ತಿಂದು ಬರ್ತತೆ. ಗೋಟ್ ಬಿಟ್ಟು ಬಂದಿರೋದು ಓಕೆ. ಫಾಕ್ಸ್ ಗೋಟ್ ತಿನ್ನಲ್ಲ ತಾನೆ ಫಾಕ್ಸ್. कोई कितना गवार हो सकता है? ಅದೇನ್ ವೀಗನ್ ಅದು? ಅಲ್ಲ, ಥರ್ಸ್ಡೇ ಇರ್ಬೋದಲ್ಲ. ಗೋಟ್ ಫಾಕ್ಸ್ ತಿನ್ನಲ್ಲ ಅಂದಿದ್ದವ್ರು. ಗೋಟ್ ಯಾವತ್ ಫಾಕ್ಸ್ ತಿನ್ನುತ್ತೆ? ಫಾಕ್ಸ್ ಗೋಟ್ ತಿನ್ನುತ್ತೆ. ಅದೇ ಫಾಕ್ಸ್ ಗೋಟ್ ತಿನ್ನ, ಥರ್ಸ್ಡೇ ಇರುತ್ತಲ್ಲ. ಫಾಕ್ಸ್ ತಿನ್ನಲ್ಲ ಅದು. ಅಲ್ಲ, ಥರ್ಸ್ಡೇ ಇದೆಲ್ಲ, ತಿನ್ನಲ್ಲೇನ ಅನ್ಕೊಂಡಿದ್ದೆ. ಓಕೆ, ಡನ್. ಬೇಡ ಬಿಡು, ಫ್ರೈಡೇ ಇವತ್ತು ತಿನ್ಬೋದು. ಫಸ್ಟ್ ಗೋಟ್ ಬಿಟ್ಟು ಬಂದ್ಲ, ಫಸ್ಟ್ ಫಾಕ್ಸ್ ಬಿಟ್ಟು ಬರ್ತಾನೆ. ಹಂಗ್ ಬಿಟ್ ಬರಕ್ ಆಗಲ್ಲ, ಹೋಗ್ ತಕ್ಷಣ ಗೋಟ್ ತಿನ್ನುತ್ತೆ. ಹೌದು. ಓಕೆ, ಡನ್. ಇಲ್ಲಿ ಘಾಸ್ ತಗೊಂಡೋಗಿ ಅಲ್ಲಿಟ್ಟು ಬಂದ್ರೆ ಇವೆರಡು ಒಂದಕ್ಕೊಂದು ತಿನ್ನಾಕಿದ್ರೆ ಗೋಟ್ ಬಿಟ್ಟು ಬರೋದೇ ಬೆಸ್ಟ್. ಫಸ್ಟ್ ಗೋಟೇ ಬಿಟ್ಟು ಬರ್ತಾನೆ. ಅದ್ರ ಮುಂದ್ಗಡೆ ಹೇಳಮ್ಮ. ಅದ್ರ ಮುಂದೆ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ಅದ್ರ ಮುಂದ್ಗಡೆ. ಅದಕ್ಕೆ ನಾನು ಪೇಪರ್ ಪೆನ್ ಕೊಟ್ಟಿದ್ದೀನಿ. ನಾನು ಪೇಪರ್ ಫುಲ್ ಬುಕ್ಕೆ ಕೊಟ್ಟಿನಿ. ಎಷ್ಟ್ ಮ್ಯಾಕ್ಸ್ ಮಾಡ್ತೀರಾ ಅಂತ. ಪೆನ್ಸಿಲ್, ಇವತ್ ಪೆನ್ಸಿಲ್ ಅಷ್ಟೇ, ಶಾರ್ಪ್ನರ್ ತಗೊಂಡ್ ಬಂದಿರ್ತೀನಿ. ನಾನು ಮೈಂಡ್ ಅಲ್ಲಿ ಮ್ಯಾಥ್ಸ್ ಮಾಡ್ತೀನಿ. ನೋ ಕಾಮೆಂಟ್ಸ್. ಮಾಡ್ರಿ. ಅರೆ ಹೇಳ್ರಿ. ನೋ ಕಾಮೆಂಟ್ಸ್. ಏನು ಫಾಕ್ಸ್, ಗೋಟು, ಘಾಸು. ಗ್ರಾಸ್. ಈಗ ಒಂದ್ ಪೇಜ್ ತಗೊಂತಾರೆ. ಗೋಟ್ ಐತೆ, ಆಮೇಲೆ ಗ್ರಾಸ್ ಐತಾ, ಆಮೇಲೆ ಫಾಕ್ಸ್. ಓಕೆ, ಒಂದ್ ಮೈಕ್
Thousand years later. ಕೋರ್ಟಿಗೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಬಿಡ್ತಾನೆ. ಮತ್ತೆ ವಾಪಸ್ ಹೋಗ್ತಾನಲ್ಲ, ಫಾಕ್ಸ್ ಅಂತ ಕರ್ಕೊಂಡ್ ಬರ್ತಾನೆ. ಫಾಕ್ಸ್ ನ ಅಲ್ಲ ಸಾರಿ, ಗ್ರಾಸ್ ತಗಂತಾನೆ ಅಲ್ಲ, ಕರೆಕ್ಟ್, ಗ್ರಾಸ್ ತಗಂತಾನೆ. ಗ್ರಾಸ್ ತಗೊಂಡೋಗಿ ಅಲ್ಲಿಟ್ಟು ಗೋಟನ್ ವಾಪಸ್ ಕರ್ಕೊಂಡ್ ಬರ್ತಾನೆ. ಗೋಟನ್ ವಾಪಸ್ ಕರ್ಕೊಂಡ್ ಬಂದು ಗೋಟನಲ್ಲಿಟ್ಟು ಫಾಕ್ಸ್ ನ ತಗೊಂಡ್ ಹೋಗ್ತಾನೆ. ಯಾಕಂದ್ರೆ ಫಾಕ್ಸ್ ಅಂತೂ ಗ್ರಾಸ್ ತಿನ್ನೋದಿಲ್ಲ, ಅದನ್ನ ಅಲ್ಲಿ ಬಿಟ್ಟು ವಾಪಸ್ ಹೋಗಿ ಆಮೇಲೆ ಗೋಟ್ನೆ ತಗೊಂಡ್. ಎಸ್, ಸೇಮ್. ಅಲ್ಲಲ್ಲ, ಇಲ್ಲಿ ಕ್ಲಿಕ್ ಆಗ್ಬೇಕಾಗಿತ್ತು. ಏನು 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 ಸೇಮ್ ಅಲ್ಲ, ಅದನ್ನೇ ನಾವ್ ಹೇಳ್ಬೋದು. ನೀವು ಗ್ರಾಸ್ ಅಷ್ಟೇ ಅಲ್ಲ, ಸೆಕೆಂಡ್ ಅಲ್ಲಿ ಫಾಕ್ಸ್ ತಗೊಂಡ್ ಬರ್ಬೋದು ನೀವು. ಓಕೆ, ಸೆಕೆಂಡ್ ಕ್ವಶನ್. ನೀವು ಒಂದು ಎಗ್ ನ ಎಕ್ಸಾಕ್ಟ್ 15 ಮಿನಿಟ್ಸ್ ಕುಕ್ ಮಾಡ್ಬೇಕು, ಸರಿನಾ? 15 ನಿಮಿಷ ಅಷ್ಟೇ ನೀವು ಅದನ್ನ ಕುಕ್ ಮಾಡ್ಬೇಕು, ಅದಕ್ಕಿಂತ 1 ನಿಮಿಷ ಜಾಸ್ತಿ ಕಡಿಮೆ ಆಗ್ಬಾರ್ದು. ಅದೇ ನಿಮ್ಮ ಹತ್ರ 6 ಗ್ಲಾಸ್ ಏನಿದೆ, 6 ಗ್ಲಾಸ್ ಟೈಮ್ ಗೊತ್ತಾಗುತ್ತಲ್ಲ, ಹಿಂಗೆ ಖತಮ್ ಆಯ್ತಂದ್ರೆ ಇಷ್ಟ ಅಂತ. ಅದು ನಿಮ್ದು ಒಂದು 7 ಮಿನಿಟ್ಸ್ ಇದೆ, ಒಂದು 11 ಮಿನಿಟ್ಸ್ ಇದೆ. ಓಕೆನಾ? ಅಲ್ಲಿಗೆ ಆಯ್ತಲ್ಲ 15. ಎಷ್ಟು 15 ಮಿನಿಟ್ಸ್ ಹೇಳಿದ್ದಲ್ಲ, ಬಟ್ 7 18 ಮಿನಿಟ್ಸ್ ಆಗುತ್ತೆ. ತಪ್ಪು. 11 2 ಸರ್ ಮಾಡಿದ್ರೆ 22 ಆಗುತ್ತೆ. 7 2 ಸರ್ ಮಾಡಿದ್ರೆ 14 ಆಗುತ್ತೆ, 15 ಆಗಲ್ಲ. ಗೊತ್ತಾಯ್ತಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮ್ಯಾಥ್ಸ್ ಕ್ಯೂ ಬನಾತಿ. 15 ಮಿನಿಟ್ಸ್ ಬೇಕು ಎಗ್ ಕುಕ್ ಆಗಕ್ಕೆ. 15. ನಿಮ್ ಹತ್ರ ಒಂದು 7 ಮಿನಿಟ್ಸ್ ಇನ್ 6 ಗ್ಲಾಸ್ ಇದೆ, 7 ಇನ್ನೊಂದು 11 ಮಿನಿಟ್ಸ್ ಇದೆ. 11. ನೀವು ಎಕ್ಸಾಕ್ಟ್ ಇವೆರಡೇ ಟೈಮರ್ಸ್ ತಗೊಂಡು ಎಕ್ಸಾಕ್ಟ್ 15 ಮಿನಿಟ್ಸ್ ಹೇಗೆ ಎಗ್ ನ ಬಾಯ್ಲ್ ಮಾಡ್ತೀರಾ? ಎರಡನ್ನ ತಗೊಂಡು ಹೌದಾ? ಇದು ಇನ್ನೊಂದು 7. ಇವೆರಡು ಉಲ್ಟಾ ಹಾಕಿದ್ವಿ. ಓಕೆ, ಇದು 7, ಇದು 11. ಈ 7 ಯಾವ ಖಾಲಿ ಆಗುತ್ತೆ? ಇದರಲ್ಲಿ 4 ಇತ್ತು. ಇದ್ರದ್ದು ಟೈಮರ್ 4. ಈಗ ನನ್ನ ಹತ್ರ 2 ಕಾಂಬಿನೇಷನ್ ಇದೆ, ಒಂದು 4 ಇದೆ, ಒಂದು 7 ಇದೆ. ಇಲ್ಲಿ ಎಷ್ಟಿದೆ? ಅಲ್ಲಿ 7 ಇದೆ. 7 ಇದೆ. ಈ 4 ನಾನು ಮತ್ತೆ ಉಲ್ಟಾ ಈಗ 4 ಇದೆ ಅಲ್ಲ, ಇದು 4, ಇದನ್ನ ಉಲ್ಟಾ ಮಾಡ್ತೀನಿ. ಉಲ್ಟಾ ಮಾಡಕ್ ಬರಲ್ಲ. 4 ನ ಉಲ್ಟಾ ಮಾಡ್ತೀನಿ. ಒಂದ್ ಕಡೆ 4 ಇದೆ, ಒಂದ್ ಕಡೆ 7 ಇದೆ. ಇಲ್ಲಿ ನನ್ನ ಹತ್ರ ಐತಲ್ಲ, ಅವಾಗ 3 ಕಾಂಬಿನೇಷನ್ ಒಂದು ಬರುತ್ತೆ. ಯಾಕಂದ್ರೆ 4 ಖಾಲಿ ಆದ ತಕ್ಷಣ 7 ಇದೆಯಲ್ಲ, ಅದ್ರಲ್ಲಿ 3 ಪಾಪ ಇದು ಹಂಗಲ್ಲಪ್ಪ. ಈ 4 ಕಾಂಬಿನೇಷನ್ ಅನ್ನ ಡಿವೈಡ್ ಮಾಡಕ್ ಬರಲ್ಲ. 4 ನನಗೆ ಟೈಮರ್ ಗೊತ್ತಾಗುತ್ತೆ. ಉಲ್ಟಾ ಇಟ್ರೆ ಟೈಮರ್ ನನಗ್ ಹೆಂಗ್ ಗೊತ್ತಾಗುತ್ತೆ? ಇದು ಈ ಸರಿ ನಿಮಗ್ ಮೆಜರ್ ಮಾಡಕ್ ಆಯ್ತು, ನೆಕ್ಸ್ಟ್ ಸರಿ ಮಾಡ್ದಂದ್ರೆ ಅದು ನೀವ್ ಹಿಂಗ್ ಉಲ್ಟಾ ಆದ ತಕ್ಷಣ ಮತ್ತೆ 0 ಇಂದ 7 ವರ್ಗು ಹೋಗುತ್ತೆ. ಅದು ಕರೆಕ್ಟ್. ಅವರ್ ಗ್ಲಾಸ್ ಪಾಪ. ಸ್ಯಾಂಡ್ ನ ನೀವು ತಡಿಯಕ್ ಆಗಲ್ಲ ಅವರ್ ಗ್ಲಾಸ್ ಅಲ್ಲಿ. 4 ಮಿನಿಟ್ಸ್ ಗೆ ಪಾಸ್ ಕೊಡಕ್ ಆಗಲ್ಲ. ಉಲ್ಟಾ ಮಾಡೋದಲ್ಲ. ಈಗ ನನ್ನ ಹತ್ರ ಇದೀಗ 7. ನಾನ್ ಕರೆಕ್ಟ್ ಆನ್ಸರ್ ಹೇಳ್ತೀನಿ. 4 ಉಳಿದಿತ್ತು. ನಮಗೆ ಅವಾಗ ಗೊತ್ತಾಗುತ್ತಲ್ಲ 4 ಅಂತ. ಇಲ್ಲ ಇಲ್ಲ ಇಲ್ಲ, ನೀವು ರಾಂಗ್ ಹೇಳ್ತಿದ್ದೀರಾ. ನೀವು ಫಸ್ಟ್ ಪಾರ್ಟ್ ಕರೆಕ್ಟ್ ಹೇಳಿದ್ರ, ಸೆಕೆಂಡ್ ಹಿಡಿಯಕ್ ಬರಲ್ಲ. ಫಸ್ಟ್ ಪಾರ್ಟ್ ಅದೇ, ಎರಡನ್ನು ಜೊತೆಗೆ ಹಾಕ್ತಿವಿ. ಎರಡನ್ನ ಹಾಕಿದ ತಕ್ಷಣ ಯಾವಾಗ 7 ಮಿನಿಟ್ಸ್ ಖತಮ್ ಆಗುತ್ತಲ್ಲ, ಸಾರಿ, ಯಾವಾಗ 7 ಮಿನಿಟ್ಸ್ ಖತಮ್ ಆಗುತ್ತಲ್ಲ, ಅವಾಗ 11 - 7 4 ಉಳಿದಿರತ್ತೆ. ಅದ್ ಕರೆಕ್ಟ್ ಹೇಳಿದ್ರು. ಅವಾಗ ನಾನು ಗ್ಯಾಸ್ ಸ್ಟವ್ ಅಲ್ಲಿ ಬಾಯ್ಲ್ ಮಾಡಕ್ ಹಾಕ್ತೀನಿ 4 ನಿಮಿಷ. ಅದು ಫುಲ್ ಮುಗಿಯೋವರೆಗೂ ಕಾಯ್ತೀನಿ. 7 ಆಗಿರೋದು 11, ಇಲ್ಲ 4 ನಿಮಿಷ ಬೀಳೋರ್ಗ್ ಕಾಯ್ತೀನಿ. ಅದಾದ್ಮೇಲೆ ಅದನ್ನೇ ಮತ್ತೆ ಉಲ್ಟಾ ಮಾಡಿಟ್ಟು 11 ಆಗಕ್ ಬಿಡ್ತೀನಿ. 11 + 4 15. ಎಗ್ ಬಾಯ್ಲ್ ಮಾಡಕ್ಕೆ ಲೇಟ್ ಆಗಿ ಇಡ್ತೀಯ ನೀನು. ಎಗ್ ಫಸ್ಟ್ ಉಲ್ಟಾ ಇಟ್ಬಿಟ್ಟು 7 ಮಿನಿಟ್ಸ್ ಮುಗಿಯೋವರ್ಗ್ ಕಾಯ್ತೀನಿ. 7 ಮಿನಿಟ್ಸ್ ಮುಗಿದ್ಮೇಲೆ ಎಗ್ ಬಾಯ್ಲ್ ಮಾಡಕ್ ಇಡ್ತೀನಿ. ಅವಾಗ 4 ನಿಮಿಷ ಬಾಯ್ಲ್ ಆಗುತ್ತೆ, ಅದು ಖತಮ್ ಆಗೋದ್ರಲ್ಲಿ 11 ಮಿನಿಟ್ಸ್ ಇಂದು. ಅದೇ 11 ಮಿನಿಟ್ಸ್ ಉಲ್ಟಾ ಮಾಡಿ ಮತ್ತೆ 11 ತಗೊಂತೀನಿ. 11 + 4 15. ಅದು ಆನ್ಸರ್. ಯಾಕಂದ್ರೆ ಅವರ್ ಗ್ಲಾಸ್ ಇನ್ ಸ್ಯಾಂಡ್ ತಡಿಯಕ್ ಬರಲ್ಲ, ಅದೇ ಎಗ್ ಬಾಯ್ಲಿಂಗ್ ಟೈಮ್ ನಾವು ಡಿಸೈಡ್ ಮಾಡೋದು. ನಾ ಎಗ್ ಬಾಯ್ಲ್ ಸುಮ್ನೆ ಸೈಡಿಗೆ ಇಟ್ಬಿಟ್ಟಿವಿ. ಹಂಗಲ್ಲ, ನಾನ್ ಹೆಂಗ್ ಮಾಡ್ತಾ ಇದ್ದೀನಿ ಗೊತ್ತಾ? ನಾನು ಕಂಟಿನ್ಯೂಸ್ ಮಾಡಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹಂಗ್ ಕಂಟಿನ್ಯೂಸ್ ಮಾಡಕ್ಕೆ ಅಂದ್ರೆ ಬಟ್ ಏನಂದ್ರೆ 2 ಸ್ಟೆಪ್ ಅಲ್ಲಿ ಬರಲ್ಲ ಅದು. ಆಮೇಲೆ ನಾನ್ ಸ್ಪೆಸಿಫೈ ಮಾಡಿದ್ದೆ 6 ಗ್ಲಾಸ್ ಅನ್ನ ನಿಂದ್ರಸಕ್ ಬರಲ್ಲ. ಅದು ಐದರ್ 7 or 0 ಇದ್ದಂಗೆ, ಐದರ್ 11 or 0 ಇದ್ದಂಗೆ. ನೀನ್ ಅವರ್ ಹೆಚ್ಚು ಅವರ್ ಗ್ಲಾಸ್ ಅಂದ ಮತ್ತೆ ನನಗೆ ಏನಿದೆ ಗೊತ್ತಪ್ಪ? 7 ಇದಾವೆ, 11 ರೀ ಅವಳ
ಅವಾಗ್ಲೇ ಹೇಳಿದ್ಲು ಸ್ಯಾಂಡ್ ಬೀಳ್ತತೆ ಸ್ಯಾಂಡ್ ಬೀಳ್ತತೆ Hourglass. ಈ ಕ್ವೆಶನ್ ಅರ್ಥ ಆಯ್ತಾ? ಇದು ಆನ್ಸರ್. ಲಾಸ್ಟ್ ಟೈಮ್ ಆನ್ಸರ್ ನೋಡಿ, ಫಸ್ಟ್ 2 ಸ್ಯಾಂಡ್ ಬೀಳಕ್ ಇಡ್ತೀರಾ. ಯಾವಾಗ 11 ಮಿನಿಟ್ಸ್ 7 ಮಿನಿಟ್ಸ್ ಇರುತ್ತೆ, 7 ಖಾಲಿ ಆದಾಗೆ 11 ಅಲ್ಲೂ 7 ಅಷ್ಟು ಖಾಲಿ ಆಗಿರುತ್ತೆ, 4 ನಿಮಿಷ ಉಳಿದಿರುತ್ತೆ. ಅವಾಗ ಗ್ಯಾಸ್ ಸ್ಟವ್ ಅಲ್ಲಿ ಎಗ್ ಹಾಕಿ ಬಾಯ್ಲ್ ಮಾಡಕ್ಕೆ 4 ನಿಮಿಷ ಖತಮ್ ಆಗುತ್ತೆ. ಆಮೇಲೆ 11 ಉಲ್ಟಾ ಮಾಡಿ 11 ಮಾಡಿದ್ರೆ 11 + 4 15 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನಾನು ಎಗ್ ಜಾಸ್ತಿ ತಿನ್ನಲ್ಲ, ಸೊ ಹಂಗಾಗಿ ನಂಗೆ ಇಷ್ಟೊಂದು ಐಡಿಯಾ ಬಂದಿಲ್ಲ. ಥ್ಯಾಂಕ್ ಯು. जिस राह पे तुम चल रहे हो बेटा, एक दिन बुरी तरह फंसोगे. उस दिन मुझे याद करना, मैं पहुंच जाऊंगा. ಓಕೆ, ಇದಕ್ಕೆ ಜಾಸ್ತಿನೂ ಲಾಜಿಕ್ ಯೂಸ್ ಮಾಡಬಾರ್ದು, ಸ್ವಲ್ಪ ಲಾಜಿಕ್ ಯೂಸ್ ಮಾಡ್ಬೇಕು. ಅದಕ್ಕೆ ನೀನು ಎಗ್ ತಿಂತೀಯಲ್ಲ ಜಾಸ್ತಿ, ಅದಕ್ಕೆ ನಿನಗೆ ಎಗ್ಗಿಂದ ಇಷ್ಟೊಂದು ಐಡಿಯಾ ಇದೆ. ಓಕೆ, ನೀವೊಂದು ರೂಮ್ ಆಚೆ ನಿಂತಿದ್ದೀರಾ. ಓಕೆ, ಅಲ್ಲಿ 3 ಸ್ವಿಚ್ ಇದಾವೆ, 1 2 3 ಅಂತ. ಕರೆಂಟ್ಲಿ ಎಲ್ಲ ಆಫ್ ಇದಾವೆ. ನೀವು ಎಷ್ಟ್ ಸರಿ ಆದ್ರೂ ಸ್ವಿಚ್ ಆನ್ ಆಫ್ ಮಾಡ್ಬೋದು, ಬಟ್ ರೂಮ್ ಒಂದೇ ಸರಿ ಎಂಟರ್ ಮಾಡಕ್ ಸಿಗುತ್ತೆ. ಓಕೆನಾ? ಅರ್ಥ ಆಗ್ಲಿಲ್ಲ. ರೂಮ್ ಕ್ಲೋಸ್ ಲಾಕ್ ಇದೆ, 3 ಸ್ವಿಚ್ ಇದಾವೆ, 1 2 3 ಅಂತ. ನೀವು 1 2 3 ಸ್ವಿಚ್ ನ ಎಷ್ಟ್ ಸರಿ ಬೇಕು ಅಷ್ಟ್ ಸರಿ ಆನ್ ಆಫ್ ಮಾಡ್ಕೊಬಹುದು. ಸದ್ಯಕ್ಕೆಲ್ಲ ಆಫ್ ಇದಾವೆ. ಬಟ್ ನೀವು ರೂಮ್ ಒಳಗ್ ಒಂದ್ಸರಿ ಹೋದ್ರೆ ಓನ್ಲಿ 1 ಟೈಮ್ ಚಾನ್ಸ್ ಸಿಗುತ್ತೆ ನಿಮಗೆ. ಸರಿ, ಆಮೇಲೆ ಕ್ಲೋಸ್ ಆಗ್ಬಿಡತ್ತಾ? ಆಮೇಲೆ ನೀವು 1 ಟೈಮ್ ಅಷ್ಟೇ ಒಳಗ್ ಹೋಗ್ಬೋದು. ಅಂಡ್ ನೀವು ಹೋಗಿ ನಿಮಗೆ ಯಾವ ಸ್ವಿಚ್ ಅದ್ ಲೈಟ್ ಬಲ್ಬ್ ಅಂತ ನೀವು ಕರೆಕ್ಟ್ ಆಗಿ ಗೆಸ್ ಮಾಡ್ಬೇಕು. ಹೇಗ್ ಮಾಡ್ತೀರಾ? ಹೊರಗಡೆಯಿಂದ ನಾವು ಆನ್ ಆಫ್ ಮಾಡಿದಾಗ ಒಳಗಿಂದ ನಮಗೆ ಹೆಂಗ್ ಗೊತ್ತಿರ್ತತೆ? ಮತ್ತೆ ಅದೇ ಟ್ರಿಕ್ ಏನಂತ ಹೇಳ್ರಿ. ಅರ್ಥ ಆಗ್ಲಿಲ್ಲ ಇನ್ನೂ ಕ್ವಶನ್ ನನಗೆ. ನೋಡಿ, ಒಂದು ಲಾಕ್ ರೂಮ್ ಇದೆ, ಓಕೆನಾ? ಆ ರೂಮ್ ಲಾಕ್ ಇದೆ, ಎಲ್ಲ ಡಾರ್ಕ್ ಇದೆ, ನಿಮಗೆ ಕಾಣಿಸಲ್ಲ. ನಾನು ಏನ್ ಸ್ವಿಚ್ ಹಾಕಿ ಒಳಗೆ ಲೈಟ್ ಆನ್ ಆಯ್ತಾ ಇಲ್ಲ ನಿಮಗೆ ಕಾಣಿಸಲ್ಲ. ನಾವು ಹೊರಗಡೆ ಇದೀನಿ, ಅಫ್ಕೋರ್ಸ್ ಕಾಣಲ್ಲ. ಆ 3 ಸ್ವಿಚ್ ಸದ್ಯಕ್ಕೆ ಆಫ್ ಇದೆ, 1 2 3. ನೀವು ಆ 3 ಸ್ವಿಚ್ ನ ಎಷ್ಟರ ಬೇಕಷ್ಟೇ ಆನ್ ಆಫ್ ಮಾಡ್ಕೊಬಹುದು, ಓಕೆನಾ? ಆದ್ರೆ 1 ಟೈಮ್ ನೀವು ಆ ರೂಮ್ ಲಾಕ್ ಓಪನ್ ಮಾಡಿ ಒಳಗೆ ಹೋದಂದ್ರೆ ನೀವು ಹೇಳ್ಬೇಕು ಯಾವ ಸ್ವಿಚ್ ಇಂದ ಲೈಟ್ ಆನ್ ಆಗಿತ್ತು ಅಂತ. ಈಗ ನೀವು 1 ಇಂದ ಅನ್ಕೊಂಡು 1 ಆನ್ ಮಾಡಿ ಒಳಗೆ ಹೋಗಿ ಆನ್ ಆಗ್ಲಿಲ್ಲ ಅಂದ್ರೆ ಸರಿ, ಆಚೆನೆ ನಿಮಗೆ ಗೊತ್ತಾಗ್ಬಿಡ್ಬೇಕು ಯಾವ್ದು ಅಂತ. ಅಲ್ಲ, ನೀವು 1 ನಿಮಿಷ ಕ್ವೆಶ್ಚನ್ ಮುಗಿಸ್ತೀನಿ. ನೀವು ಒಳಗೆ ಹೋದಾಗೆ ನೀವು ಹೇಳ್ಬೇಕು ಡೈರೆಕ್ಟ್ ಆಗಿ ಯಾವ ಸ್ವಿಚ್ ಆ ಲೈಟ್ ಬಲ್ಬ್ ಕರೆಕ್ಟ್ ಅಂತ. ಆ ಟೈಮಲ್ಲಿ ಲೈಟ್ ಆನ್ ಇರ್ಲಿ ಆಫ್ ಇರ್ಲಿ ಪರವಾಗಿಲ್ಲ, ಬಟ್ ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಆ ಲೈಟ್ ಬಲ್ಬ್ ಇಂದು ಯಾವ ಸ್ವಿಚ್ ಅಂತ. ಒಂದ್ ಅರ್ಥ ಆಗ್ಲಿಲ್ಲ. ಒಳಗಡೆ ಹೋದಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಡನ್. ಅದರಿಂದ ಬಟ್ ಹೊರಗಡೆಯಿಂದ ಯಾವ ಸ್ವಿಚ್ ಇಂದ ಲೈಟ್ ಆನ್ ಆಯ್ತು ಅಂತ ನಾನೇನ್ ಅಂತರ್ಯಾಮಿನ ತಿಳ್ಕೊಳಕ್ಕೆ. ಸೊ ನಿಮ್ ಬ್ಲಾಗರ್ ಏನೋ ಹೇಳ್ತೀಯ ಅಂತ. ಜಾಸ್ತಿ ಹೀಟ್ ಫೀಲ್ ಆಗುತ್ತೆ, ಅದು ಹಾಗಲ್ಲ, ಅದು ಫೀಲ್ ಆಗಲ್ಲ ಹೀಟ್. ನಾನು ಅದನ್ನೇ ಹೇಳ್ದೆ, ಅದನ್ನೇ ಆನ್ಸರ್ ಹೇಳ್ದೆ. ಫಸ್ಟ್ ಸ್ವಿಚ್ ನಂಬರ್ 1 ಆನ್ ಮಾಡಿ, 5 ನಿಮಿಷ ಆನ್ ಬಿಡಿ ಅದನ್ನ, ಸರಿ? ಆಮೇಲೆ ಅದನ್ನ ಆಫ್ ಮಾಡ್ಬಿಡಿ. ಸ್ವಿಚ್ 2 ಆನ್ ಮಾಡ್ಬಿಟ್ಟು ಒಳಗೋಗಿ, ಸರಿ? ಅಕಸ್ಮಾತ್ ಲೈಟ್ ಡಾರ್ಕ್ ಇತ್ತು ಆದ್ರೆ ಬಲ್ಬ್ ಬಿಸಿ ಇದ್ರೆ ಸ್ವಿಚ್ 1 ಅಂತ, ಯಾಕಂದ್ರೆ ಅದು 5 ನಿಮಿಷ ನಡೆದಿತ್ತು. ಅಕಸ್ಮಾತ್ 3 ಸ್ವಿಚ್ ಅಂದಿದ್ದಲ್ಲ, ಅಕಸ್ಮಾತ್ ಸ್ವಿಚ್ 2 ಅಂದ್ರೆ ಲೈಟ್ ಆನ್ ಇರುತ್ತೆ, ಯಾಕಂದ್ರೆ ಸ್ವಿಚ್ 2 ಆನ್ ಮಾಡಿದೀವಿ. ಅಕಸ್ಮಾತ್ ಕತ್ಲಿದೆ ರೂಮು, ಆಮೇಲೆ ಬಲ್ಬು ಬಿಸಿ ಆಗಿಲ್ಲ ಅಂದ್ರೆ ನಾವ್ ಯಾವ ಸ್ವಿಚ್ ಟಚ್ ಮಾಡಿಲ್ಲ, ಸ್ವಿಚ್ ನಂಬರ್ 3. ಸೊ ಸ್ವಿಚ್ ನಂಬರ್ 3 ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 3 ಸ್ವಿಚ್ ಎಲ್ಲಿದೆ ಅಂತಿದ್ದೀರಿ ನೀವು? ನಾನು ಹೇಳ್ತಿದ್ದೀನಿ ಇದ್ದಿದ್ದು ಆನ್ಸರ್ ಇದೆ, ಯೋಚನೆ ಮಾಡಿ. ಹೇಳ್ದಲ್ಲ ಒಂದ್ಸರಿ ಎಂಟ್ರಿ ಆದ್ರೆ ಮುಗೀತು, ನಾವು ಇದು ಮಾಡಂಗಿಲ್ಲ ಅಂತ. ವಾಪಸ್ ನಾನು ಸ್ವಿಚ್ ನೋಡಲ್ಲ, ನನಗೆ ಗೊತ್ತಿರುತ್ತಲ್ಲ ನಾನು ಸ್ವಿಚ್ 1 ನಡೆಸಿ ಸ್ವಿಚ್ 2 ಆನ್ ಮಾಡಿ ಒಳಗ್ ಬಂದಿರೋದಂತ. ಬಲ್ಬ್ ಟಚ್ ಮಾಡಿದ್ರೆ ನನಗೆ ಆನ್ಸರ್ ಗೊತ್ತಾಗೋಗುತ್ತೆ. ಬಲ್ಬ್ ಟಚ್ ಮಾಡಿದ್ರೆ ಬಿಸಿ ಇದ್ರೆ ಸ್ವಿಚ್ 1 ಆನ್ಸರ್. ನಾನ್ ನಿಮಗೆ ಹೇಳಿದ್ದೆ ಏನಾದ್ರೂ ಟಚ್ ಫೀಲ್ ಮಾಡ್ಬೋದು ನೀವು, ಅಷ್ಟೇ ರೂಮ್ ಆಚೆ ಬರಂಗಿಲ್ಲ ಅಂತ ನಾನ್ ರೂಲ್ ಹೇಳಿದ್ದೆ. ನೀವ್ ಏನಾದ್ರೂ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಬಟ್ 1 ಟೈಮ್ ಒಳಗ್ ಹೋಗ್ಮೇಲೆ ರೂಮ್ ಆಚೆ ಬರಂಗಿಲ್ಲ ಅಂತ. ಅಕ್ಕ ನೀನ್ ಒಪ್ಕೊಂತೀಯ ತಾನೆ ಲಾಜಿಕಲ್ ಇದೆ ಕ್ವೆಶ್ಚನ್ ಅಂತ? ಇದು ತುಂಬಾ ಲಾಜಿಕಲ್ ಇದೆ ಅಂತ ನಾನು ಹೇಳಿದ್ದೆ. ನಾನ್ ನಾರಾಯಣನಲ್ಲಿ ಸ್ಟಡಿ ಮಾಡಿಲ್ಲ. जो कुछ तो कर रहा है ठीक नहीं कर रहा है. I don't like this. ನಾರಾಯಣನಲ್ಲಿ ಸೈನ್ಸ್ ನಿಮಗೆ ತುಂಬಾ ಸ್ಟಡಿ ಮಾಡ್ಸಿದ್ದಾರೆ ಅವರು. ಹೀಟ್ ಟೆಕ್ನಿಕ್ ಅಂತ ಅಂದ್ರು. ನೀವೇ ಹೇಳಿ, ನಾವ್ ಯಾವಾಗ್ಲೂ ಲೈಟ್ ಜಾಸ್ತಿ ತೋರಿಸಿದಾಗೆ ಲೈಟ್ ಬಿಸಿ ಆಗದ ಸ್ವಿಚ್
ಅವಾಗಿಂದ ಸ್ವಿಚ್ ಬಿಸಿ ಆಗುತ್ತೆ, ಸ್ವಿಚ್ ಪ್ಲಾಸ್ಟಿಕ್ ಹೆಂಗ್ ಬಿಸಿ ಆಗುತ್ತೆ, ಬಲ್ಬ್ ಅವರು ಕೂಡ ಅದನ್ನೇ ಹೇಳಿದ್ರು. ಗ್ಲಾಸ್ ಬಿಸಿ ಆಗೋದು, ನಿಮ್ ಸಿಸ್ಟರು ಅದೇ ಹೇಳಿದ್ರು. ಆ ಫಿಲಮೆಂಟ್ ಬಿಸಿ ಆಗೋದು. ಅದಕ್ಕೆ ತಾನೇ ಬಲ್ಬ್ ತುಂಬಾ ಹೊತ್ತು ನಡೆಸಿದ್ರೆ ಫಡ್ ಅನ್ನೋದು, ಯಾಕಂದ್ರೆ ಬಲ್ಬ್ ಬಿಸಿ ಆಗುತ್ತೆ, ಸ್ವಿಚ್ ಬಿಸಿ ಆಗೋದಿಲ್ಲ. ಓ ಮೈ ಗಾಡ್, ದೇವ್ರೇ. ಕೂಲ್. 4ನೇ ಕ್ವೆಶ್ಚನ್. ಒಬ್ಬ ಮ್ಯಾನ್ ತನ್ನ ವೈಫ್ ಇಂದು ಮರ್ಡರ್ ಮಾಡ್ಬಿಡ್ತಾನೆ. ಓ ಮೈ ಗಾಡ್. ಸರಿ, Ideas suburban ಅಲ್ಲಿ ಒಂದು ಮನೆಯಲ್ಲಿ, ಸರಿನಾ? ಅವನು ಏನು ಟ್ರೇಸ್ ಕೊಡಲ್ಲ, ಎವಿಡೆನ್ಸ್ ಕೊಡಲ್ಲ, ಕ್ಲೂ ಕೊಡಲ್ಲ. ಆಮೇಲೆ ಅವ್ನು ವಾಪಸ್ ಚುಪ್ ತನ್ನ ಆಫೀಸ್ ಹೋಗ್ಬಿಡ್ತಾನೆ ಸುಮ್ನೆ. ಒನ್ ಅವರ್ ಆದ್ಮೇಲೆ ಪೊಲೀಸ್ ಅವನನ್ನ ಕಾಲ್ ಮಾಡಿ ಹೇಳ್ತಾರೆ ದಟ್ ಸರ್ ನಿಮ್ ವೈಫ್ ಮರ್ಡರ್ ಆಗಿದೆ, ಬಂದು ಇವಾಗ್ಲೇ ನಿಮ್ ವೈಫ್ ಇಂದು ಬಾಡಿ ಕಲೆಕ್ಟ್ ಮಾಡಿ ಅಂತ. ಆ ಮ್ಯಾನ್ ಕಾಲ್ ಕಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ತನ್ನ ಮನೆಗೆ ಹೋಗ್ತಾನೆ. ಅವನು ತನ್ನ ಕಾರಿಂದ ಬಂದ ತಕ್ಷಣ ಪೊಲೀಸ್ ಅವನಿಗೆ ಅರೆಸ್ಟ್ ಮಾಡುತ್ತೆ. ಪೊಲೀಸಿಗೆ ಹ್ಯಾಕ್ ಗೊತ್ತಾಯ್ತು ಅವ್ನ್ ಮರ್ಡರ್ ಮಾಡಿದ್ದು ಅಂತ? ಯಾಕೆ ಅಂದ್ರೆ ಅವನು ಫೋನ್ ಮಾಡಿದ ತಕ್ಷಣ ಅದನ್ನ ಕಟ್ ಮಾಡಿ ಸೀದಾ ಮರ್ಡರ್ ಆಗಿದೆ ಅಂತ ಹೇಳಿದ್ರು, ಆದ್ರೆ ಮನೇಲಾಗಿದೆ ಅಂತ ಯಾರು ಹೇಳಿದ್ರು? ಎಸ್, ಕರೆಕ್ಟ್. कभी कभी लगता है कि आप उन्हीं भगवान है. ಲಾಸ್ಟ್ ಕ್ವೆಶ್ಚನ್ ಇನ್ ತಲೆ ಓಕೆ, ಲಾಸ್ಟ್ ಕ್ವೆಶ್ಚನ್. ಫಸ್ಟ್ ಡೇ ಆಫ್ ದ ಸ್ಕೂಲ್ ಜಾಗ್ರಫಿ ಟೀಚರ್ ಇನ್ ಮರ್ಡರ್ ಆಗಿತ್ತು ಕ್ಲಾಸ್ ರೂಮ್ ಅಲ್ಲಿ. ಪ್ರಿನ್ಸಿಪಲ್ ಬಂದು 3 ಸಸ್ಪೆಕ್ಟ್ಸ್ ಕೇಳಿದ್ರು. ಕ್ಲೀನರ್ ಹೇಳಿದ್ರು ದಟ್ ಅವರು ಎಲ್ಲ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ರು ಅಂತ. ಮ್ಯಾಥ್ಸ್ ಟೀಚರ್ ಹೇಳಿದ್ರು ಅವರು ಮಿಡ್ ಇಯರ್ ಎಕ್ಸಾಮಿನ್ ಪೇಪರ್ಸ್ ಚೆಕ್ ಮಾಡ್ತಿದ್ರು ಅಂತ. ಕ್ಯಾಫೆ ವರ್ಕರ್ ಹೇಳಿದ್ರು ಅವರು ಲಂಚ್ ಇನ್ ಟ್ರೇಸ್ ಪ್ರಿಪೇರ್ ಮಾಡ್ತಿದ್ರು ಅಂತ. ಪ್ರಿನ್ಸಿಪಲ್ ಇಮಿಡಿಯೇಟ್ಲಿ ಬಂದ್ಬಿಟ್ಟು ಪೊಲೀಸನ್ ಕಾಲ್ ಮಾಡಿದ್ರೆ ಅವರು ಕಿಲ್ಲರ್ ಅನ್ನ ಅರೆಸ್ಟ್ ಮಾಡ್ತಾರೆ. ಕಿಲ್ಲರ್ ಯಾರು? ನರಕದಂತಹ ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ ಅಂತ ಪ್ರೈವೇಟ್ ಜೈಲ್. ಖುದ್ದವ್ರೆ ಇಲ್ಲ. ಜಿಯೋಗ್ರಫಿ ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಲ್ಲಿ ಜಾಗ್ರಫಿ ಟೀಚರ್ ಇಂದು ಮರ್ಡರ್ ಆಗುತ್ತೆ. ಪ್ರಿನ್ಸಿಪಲ್ ಬಂದು 3 ಸಸ್ಪೆಕ್ಟ್ಸ್ 3 ಕ್ವೆಶ್ಚನ್ ಕೇಳ್ತಾರೆ. ಕ್ಲೀನರ್ ಹೇಳ್ತಾರೆ ಅವರು ಜಿಮ್ ಇಂದು ಅಂದ್ರೆ ಬಾತ್ರೂಮ್ ಎಲ್ಲ ಟಾಯ್ಲೆಟ್ಸ್ ಕ್ಲೀನ್ ಮಾಡ್ತಾ ಇದ್ರು ಅಂತ. ಮ್ಯಾಥ್ಸ್ ಟೀಚರಿಗೆ ಹೇಳ್ತಾರೆ ಅವ್ರು ತಮ್ಮ ಮಿಡ್ ಇಯರ್ ಫೈನಲ್ ಎಕ್ಸಾಮ್ಸ್ ಇನ್ ಪೇಪರ್ ಚೆಕ್ ಮಾಡ್ತಿದ್ರು ಅಂತ. ಕ್ಯಾಫೆಟೇರಿಯಾ ವರ್ಕರ್ ಹೇಳ್ತಾರೆ ಅವರೆಲ್ಲ ಲಂಚ್ ಟೇಸ್ಟ್ ಪ್ರಿಪೇರ್ ಮಾಡ್ತಿದ್ರು ಅಂತ. ಪ್ರಿನ್ಸಿಪಲ್ ಪೊಲೀಸನ್ ಕರೆದ್ರೆ ಪೊಲೀಸು ಕಿಲ್ಲರ್ ಅನ್ನ ಅರೆಸ್ಟ್ ಮಾಡ್ತಾರೆ. ಕಿಲ್ಲರ್ ಯಾರು? मेरी एक टांग नकली है, मैं हॉकी का बहुत बड़ा खिलाड़ी था। एक दिन उदय भाई को मेरी किसी बात पर गुस्सा आ गया तो मेरी हॉकी स्टिक से मेरी टांग के 4 टुकड़े कर दिए, लेकिन दिल के बहुत अच्छे हैं। फौरन हॉस्पिटल लेके गए, ऑपरेशन करवाया, नई टांग लगवा दी, ये स्टिक दी, थोड़ा खर्चा दिया और बस हो। ಯಾಕೆ? ಯಾಕಂದ್ರೆ ಪ್ರಿಪೇರ್ ಮಾಡ್ತಿದ್ದೆ ಅಂತ ಹೇಳಿದ್ರು, ಬಟ್ ಅವ್ರು ಬಿಟ್ರೆ ಬೇರೆ ಯಾರು ಫಿಸಿಕಲ್ ಪ್ರಿಪೇರ್. ಜಿಯೋಗ್ರಫಿ ಮ್ಯಾಥ್ಸ್ ಟೀಚರು ಮಿಡ್ ಇಯರ್ ಫೈನಲ್ ಎಕ್ಸಾಮ್ ಪೇಪರ್ಸ್ ಗ್ರೇಡ್ ಮಾಡ್ತಾ ಇದ್ರು. ಕ್ಲೀನರು ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ರು. ಕ್ಯಾಫೆಟೇರಿಯಾ ವರ್ಕರು ಲಂಚ್ ಇನ್ ಟ್ರೇ ಪ್ರಿಪೇರ್ ಮಾಡ್ತಾ ಇದ್ರು. ಅವರಿಬ್ರು ಸ್ಮೆಲ್ ಬರ್ತಾರಲ್ಲ, ಇಲ್ಲ. ಟಾಯ್ಲೆಟ್ ಕ್ಲೀನರು ಅವೇ ಫ್ರಮ್ ದ ಲೊಕೇಶನ್ ಇದ್ರು. ಅದು ಇರ್ಬೋದು. ಮ್ಯಾಥ್ಸ್ ಖುದ್ ಪ್ರಿನ್ಸಿಪಲ್ ಅಂತ ಅಲ್ಲ. ನಾನ್ ಫಸ್ಟ್ ಅದನ್ನೇ ಹೇಳಿದೆ, ಖುದ್ ಪ್ರಿನ್ಸಿಪಲ್ ಅಂತ. ಯಾಕಂದ್ರೆ ಅವರು ಲೊಕೇಶನ್ ಅಲ್ಲಿ ಹೋಗ್ಬಿಟ್ರೆ ಬೇರೆ ಯಾರು ಇಲ್ಲ. ಆಮೇಲೆ ಅವರಿಬ್ರು ಸ್ಮೆಲ್ ಇರ್ತಾರೆ, ಬಾಡಿ ಮೇಲೆ ಏನು ಸ್ಮೆಲ್ ಬಂದಿರಲ್ಲ. ಇಲ್ಲ, ಮ್ಯಾಥ್ಸ್ ಟೀಚರ್ ಕರೆಕ್ಟೇ, ಬಟ್ ಮ್ಯಾಥ್ಸ್ ಟೀಚರ್ ಕರೆಕ್ಟ್ ಹೇಳ್ತಿದ್ದೀರಾ, ಲಾಜಿಕ್ ರಾಂಗ್ ಕೊಡ್ತಿದ್ದೀರಾ. ಮಿಡ್ ಇಯರ್ ಹೇಳ ಆನ್ಸರು? ಮಿಡ್ ಇಯರ್ ಏನು ಮಿಡ್ ಇಯರ್ ಇದನ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ, ಚೆಕಿಂಗ್ ಮಾಡ್ತಾ ಇದ್ದೆ ಅಂತ. ಅಂದ್ರೆ ಅವಳದು ಬಾಡಿ ಪಾರ್ಟ್ ಇದು ಮಾಡ್ತಾ ಇದ್ದೆ. ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಲ್ಲಿ ಜಾಗ್ರಫಿ ಟೀಚರ್ ಇನ್ ಮರ್ಡರ್ ಆಗುತ್ತೆ. ಸ್ಕೂಲ್ ಇಂದು ಫಸ್ಟ್ ಡೇ ಅಂತ ಹೇಳಿದ್ಲು. ಐ ಆಮ್ ಮಿಡ್ ಇಯರ್ ಇಂದ ಚೆಕ್ ಮಾಡ್ತಾ ಅದೇ ಮಿಡ್ ಇಯರ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಅಂತ. ಅದಕ್ಕೆ ಹೇಳ್ತಿರೋದು ಫಸ್ಟ್ ಡೇ ಆಫ್ ದ ಸ್ಕೂಲ್, ಅದಕ್ಕೆ ಅವನು ಮಿಡ್ ಇಯರ್ ಅಂತ ಹೇಳ್ತಿದ್ದೆ ನಾನು. ಅದನ್ನು ಕರೆಕ್ಟ್, ಬಟ್ ಇನ್ನೊಂದು ಏನ್ ಗೊತ್ತಪ್ಪ, ಅವರಿಬ್ರು ಅವೇ ಫ್ರಮ್ ದ ಲೊಕೇಶನ್ ಇದ್ರು, ಅದು ಕೂಡ ಇದೆಲ್ಲ ಲಾಜಿಕ್ ಅಲ್ಲ, ಅದು ನೀವು ಸರ್ಕಮ್ಸ್ಟಾನ್ಷಿಯಲ್ ಹೇಳ್ದಂಗ ಆಯ್ತು. ಅವ್ರು ಅವೇ ಫ್ರಮ್ ವಾಟ್ ಇಫ್ ಅವರಲ್ಲೇ ಇದ್ರು,
ನಮಗ್ ಸರ್ಕಮ್ಸ್ಟೇಷನ್ ಅಲ್ಲ, ಪ್ರಾಪರ್ ಆಗಿ ಅವರು ಕರೆಕ್ಟ್ ಆಗಿ ಫಸ್ಟ್ ತಂದು ಡೇ wrong ಹೇಳಾರೆ. ಮಿಡ್ ಯಾಕಂದ್ರೆ ನಾನು ಮಿಡ್ ಇಯರ್ ಫೈನಲ್ ಎಕ್ಸಾಮ್ ಪೇಪರ್ ಚೆಕ್ ಚೆಕ್ ಮಾಡ್ತಾ ಮಾಡ್ತಾ ಇದ್ದೀನಿ ಇದ್ದೀನಿ ಅಂತ. ಅದೆಲ್ಲ ಆದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿರೋದು. ಹಾ. ಅವರು ಪೇಪರ್ ಚೆಕ್ ಮಾಡ್ತಾ ಇರ್ತಾ ಸುಳ್ಳು ಹೇಳಿದ್ರು, ಅದಕ್ಕೆ ಮ್ಯಾಥ್ಸ್ ಟೀಚರ್ ಫಿನಿಶ್. ಬೇಕಾ ನೋಡ್ದ ಗೈಸ್ ನಿಮ್ಗೆ ಇಷ್ಟ ಆಯ್ತು ಎಸ್, ಥ್ಯಾಂಕ್ ಯು ಗೈಸ್. ಇದೆ ಇವತ್ತಿಂದು. ಸೊ ಇವತ್ ಮಮ್ಮಿಗೆ 5 ಅಲ್ಲಿ 3 ಪಾಯಿಂಟ್ಸ್ ಸಿಕ್ತು. ಕಂಗ್ರಾಚುಲೇಷನ್. ಮೆಕ್ಕರ್ಸಕ್ತೀನಿ, ನಾನ್ ಮಾಡೇ ತೋರಿಸ್ತೀನಿ, ನಾನ್ ಮಾಡೇ ಮಾಡ್ತೀನಿ. ಜೈ ಕರ್ನಾಟಕ. ಜೈ ಡಿ.ಕೆ. ಶಿವಕುಮಾರ್. ಈ ತರಾನೇ ಫನ್ ಬ್ಲಾಗ್ ಚಾಲೆಂಜಸ್ ಅಂಡ್ ದ ಫ್ಯಾಮಿಲಿ ರಿಲೇಟೆಡ್ ಕನ್ನಡ ವಿಡಿಯೋ ಕಾಂಟೆಂಟ್ ಗೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದ್ರ ಜೊತೆ ನಿಮ್ಮೆಲ್ಲರ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡು ಖುಷಿಯಾಗಿರಿ. ಬಾಯ್, ನಮಸ್ಕಾರ.